ಬ್ಯಾಕ್ ಟು ಒನ್ ಮೋರ್ ಲಾಗ್. ಇವತ್ತು ಬೆಳಗ್ಗೆ ಎದ್ದು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಆಗಿದ್ದೀನಿ ಅಷ್ಟೇ, ಮಿಂಚು ಮಾಡ್ಕೊಂಡಿದ್ವಿ ಅಂತ ಹೇಳಿ ಬೇಗ ಸ್ನಾನ ಮುಗಿಸ್ಕೊಂಬಂದೆ. ಹಾಗೆ ಬಂದು ಸ್ವಲ್ಪ ಏನಾದ್ರು ರೈಸ್ ಐಟಮ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಪೂರ್ತಿ ಸೀದೋಗ್ಬಿಡ್ತು. ಸೊ ಮತ್ತೆ ಬಿಟ್ರೆ ಬೇರೆ ಯಾವ ಕೆಲಸನೂ ಮುಟ್ಟಿಲ್ಲ. ಹಂಗೆ ಸಣ್ಣ ಪುಟ್ಟ ಎಲ್ಲ ಕೆಲಸ ಆಗ್ಬಿಟ್ಟಿದೆ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಒಂದು ವಿಡಿಯೋ ಕೆಲಸ ಇತ್ತು ಅಂತ ಹೇಳಿ ಅದನ್ನ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೇಲೆಲ್ಲ ಕೆಲಸ ಹಂಗೆ ಉಳಿದ್ಬಿಟ್ಟಿದೆ. ಸೊ ಚಿಟ್ಟು ಎದ್ದಿದ್ದಾನೆ, ಮಿಟ್ಟು ಎದ್ದಿದ್ದಾಳೆ. ಮಿಟ್ಟು ಜಸ್ಟ್ ಎದ್ದಿದ್ದು ಬಿಸ್ಕೆಟ್ ಕೊಡ್ಲಿಲ್ಲ, ಟೋಸ್ಟ್ ಕೊಟ್ಟಿದ್ದೀನಿ. ಟೋಸ್ಟ್ ಮತ್ತೆ ಹಾಲು ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಮತ್ತೆ ಚೇತು ಕೂಡ ಎದ್ದಿದ್ದಾನೆ, ಅವನಿಗೂ ಕೂಡ ಅದನ್ನೇ ಕೊಟ್ಟಿದ್ದೀನಿ. ಮತ್ತೆ ಇನ್ನೊಂದ್ಸರಿ ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಅದು ಫುಲ್ ಕಂಪ್ಲೀಟ್ಲಿ ಸೀದೋಗಿದೆ ಅಂತ ಹೇಳಿ. ಏನ್ ಗೊತ್ತಾ, ಸ್ವಲ್ಪ ಮೈಂಡ್ ಸಖತ್ ಕ್ಲಮ್ಸಿ ಅಂತ ಅನಿಸ್ತಾ ಇದೆ. ತುಂಬಾ ಸ್ಟ್ರೆಸ್ ಅನಿಸ್ತಾ ಇದೆ. ಬಿಕಾಸ್ ಒಂದ್ ವಾರ ಲಾಗ್ಸ್ ಮಾಡಿಲ್ಲ. ಯಾಕೆ ಲಾಗ್ಸ್ ಮಾಡಿಲ್ಲ ಅಂತಂದ್ರೆ ಕಂಪ್ಲೀಟ್ಲಿ ವೆಡ್ಡಿಂಗ್ ವೈಬ್ಸ್ ಅಲ್ಲೇ ಕಳೆದೋಗ್ಬಿಡ್ತು. ಆಮೇಲೆ ಅಲ್ಲೆಲ್ಲೂ ನಾನು ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಕೆಲವೊಂದು ಕ್ಲಿಪ್ಸ್ ಕೂಡ ನಾನು ತಗೊಂಡಿದ್ದೆ, ಮಾಡೋಣ ಬಿಡು ಹೆಂಗೋ ಅಂತ ಹೇಳಿ. ಬಟ್ ಕೆಲವೊಬ್ಬರಿಗೆ ಅದು ಇಷ್ಟ ಆಗಲ್ಲ, ಹೇಟ್ ಮಾಡ್ತಾರೆ. ಸೊ ನಮ್ಮವರು ಅಂತ ಅನ್ಕೊಳ್ಳೋದು ತಪ್ಪು ಎಲ್ಲಾರನು. ಅದಕ್ಕೋಸ್ಕರ ನಾನು ಯಾಕೆ ಬೇಕಪ್ಪ ಅದೆಲ್ಲ ತಲೆ ನೋವು ಅಂತ ಹೇಳಿ ಕಂಪ್ಲೀಟ್ ಆಗಿ ಟೈಮ್ ಅಲ್ಲಿಗೆ ಸ್ಪೆಂಡ್ ಮಾಡ್ಬಿಟ್ಟೆ. ಹಾಗಾಗಿ ಲಾಗ್ಸ್ ಏನು ಮಾಡಲಿಲ್ಲ ಅಲ್ಲಿ. ಇನ್ನೇನು ಲಾಸ್ಟ್ ಮದುಮಗ ಮಾಡಿದ್ ನಮ್ಮ ಮನೇಲಿ ಆಗಿರೋದ್ರಿಂದ ಅಣ್ಣನ ವಿಡಿಯೋಸ್ ಅದೆಲ್ಲ ಮಾಡ್ಕೊಂಡು ಶೇರ್ ಮಾಡ್ಕೊಂಡಿದ್ದೆ ನಿಮ್ ಜೊತೆ. ಅದು ಒಂದ್ ತಲೆ ಬಿಸಿ ನೋವು ಆಯ್ತು ಅಂತಂದ್ರೆ ನನಗೆ ಆಕ್ಚುಲಿ ಇದೆಲ್ಲ ಪೇನ್ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನನೇ ಇರ್ಲಿಲ್ಲ ನನಗೆ. ಸೊ ಯಾವಾಗ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಗೆ ಏನೋ ಥೈರಾಯ್ಡ್ ಇದನ್ನ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಸ್ವಲ್ಪ ನಾನು ಕೂಡ ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ಬಿಟ್ನೇನು ಅಂತ ಅನಿಸ್ತಾ ಇದೆ. ಸೊ ಇದೆಲ್ಲ ಸ್ವಲ್ಪ ಪೇನ್ ಆಗ್ತಾ ಇರೋದ್ರಿಂದ ಇನ್ನೊಂದ್ ಸ್ವಲ್ಪ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೀನಿ. ಇವತ್ತು ಜಯಂತ್ ಆಕ್ಚುಲಿ ಹೊರಗಡೆ ಹೋಗಿದ್ದಾರೆ, ಫುಲ್ ಸಂಜೆವರೆಗೂ ಬರಲ್ಲ, ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಮತ್ತೆ ಇನ್ನೇನು ನಾನೇ ಮೇಂಟೈನ್ ಮಾಡ್ಬೇಕು, ಮನೆದೆಲ್ಲ ಮಕ್ಕಳನ್ನೆಲ್ಲ ನೋಡ್ಕೋಬೇಕು. ಸೊ ಇನ್ನೇನು ಇರಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀನಿ. ಇಲ್ಲಾಂದ್ರೆ ಇವತ್ತೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಸ್ವಲ್ಪ ಯಾಕೋ ಪೇನ್ ಅಂತ ಅನಿಸ್ತಾ ಇದೆ. ಮುಂಚೆನೂ ಹಿಂಗೆ ಆಗ್ತಾ ಇತ್ತು, ಮುಂಚೆ ಎಲ್ಲ ಈ ತರ ಅನಿಸ್ತಾ ಇತ್ತು. ಬಟ್ ಥೈರಾಯ್ಡ್ ಅನ್ನೋದು ಮೈಂಡಲ್ಲೇ ಇರ್ಲಿಲ್ಲ. ಸೊ ಇವಾಗ ನೋಡಿ ಮೈಂಡಲ್ಲಿ ಹೆಂಗ್ ಕುತ್ಕೊಂಡ್ಬಿಟ್ಟಿದೆ ಅಲ್ವಾ. ಯಾರಾದ್ರೂ ಕೇಳಿದಾರೆ ಅವತ್ತಿ ಅಂತಂದ್ರೆ ಅದೊಂಥರ ತಲೆನೋವು, ಅದಕ್ಕಿಂತ ನರ್ಕನೇ ಇಲ್ಲ. ಇವಾಗ ಏನ್ ಮಾಡ್ಬೇಕು ಇದು ಸೊಲ್ಯೂಷನ್ ಅಂತಂದ್ರೆ, ಒಂದು ಚೆಕ್ ಮಾಡಿಸ್ಕೊಂಡ್ಬರ್ಬೇಕು. ಚೆಕ್ ಮಾಡಿಸ್ಕೊಂಡ್ಬಂದ್ರೆ ಇದೇನೋ ಇಲ್ವೋ ಅಂತ ಗೊತ್ತಾಗುತ್ತೆ. ಬಟ್ ಆದ್ರೆ ಇವಾಗ ಇಲ್ಲ ಬಿಡು ಅಂತ ಟೆನ್ಷನ್ ತಗೊಂಡೆ ಇರೋದಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ಸ್ವಲ್ಪ ಹೇಳ್ತಾ ಸ್ವಲ್ಪ ಪೇನ್, ಅದು ಸ್ವಲ್ಪ ಹಿಂಗ್ ಉಗುಳುಂಗೋವಾಗ ಸ್ವಲ್ಪ ದಪ್ಪ ಅನ್ಸಿದ್ರು ಕೂಡ ನನ್ಗೆ ಬರ್ತಾ ಇದೆ ಅದು. ಓಕೆ ಒಂದ್ಸರಿ ಚೆಕ್ ಮಾಡಿಸ್ಬೇಕು ಅಂತ ಹೇಳಿ ಅಮ್ಮನ ಹತ್ರ ನೀಟಾಗಿ ಮಾತಾಡಿದೆ. ಅಮ್ಮ ಹಿಂಗೆಲ್ಲ ಅನಿಸ್ತಾ ಇದೆ, ತಲೆ ನನಗೆ ಹುಳ ಸೇರ್ಕೊಂಡ್ಬಿಟ್ಟಿದೆ, ಅದು ಹೋಗ್ಬೇಕು ಹೊರಗಡೆ ಅಂತ ಹೇಳಿ. ನಮ್ಮ ಅಮ್ಮನೂ ಅಷ್ಟೇ, ನಾಳೆ ಹೋಗಿ ಒಂದ್ ಕೆಲಸ ಮಾಡಿ ಚೆಕ್ ಮಾಡಿಸ್ಕೊಂಡ್ಬಂದ್ಬಿಡು, ನಿನ್ ತಲೆಯಲ್ಲಿರೋ ಹುಳನಾದ್ರೂ ಹೋಗುತ್ತೆ ಅಟ್ಲೀಸ್ಟ್, ಆಮೇಲೆ ಆರಾಮಾಗಿರ್ಬೋದು ಅಂತ ಹೇಳಿ. ಸೊ ನನಗೂ ಸರಿ ಅಂತ ಅನಿಸ್ತು. ಹಂಗಾಗಿ ನಾಳೆ ಹೋಗಿ ಚೆಕ್ ಮಾಡಿಸ್ಕೊಂಡ್ಬರೋಣ ಅಂತ ಅನ್ಕೊಂಡಿದೀನಿ ಜಯನ್ ಜೊತೆ. ಸೊ ಸ್ವಲ್ಪ ಅಂದ್ರೆ ಇವಾಗ ಕಫ ಆದಾಗ ಹಿಂಗೆಲ್ಲ ಅನ್ನಿಸ್ತಾ ಇತ್ತು, ಇದಕ್ಕಿಂತ ಪೇನ್ ಅನ್ನಿಸ್ತಾ ಇತ್ತು. ಅವಾಗೇನ್ ಅನ್ನಿಸ್ತಿರೋದು, ಇವಾಗ ಯಾಕಪ್ಪ ಹಿಂಗ ಅನ್ನಿಸ್ತಾ ಇದೆ ಅಂತ ಬೇಜಾರಾಗ್ಬಿಟ್ಟಿದೆ ನನಗೆ. ಕಂಪ್ಲೀಟ್ ಮೈಂಡ್ ಆಫ್. ಅದಕ್ಕೆ ಅನ್ನ ಸೀದೋಗಿದೆ, ಮನೇಲಿ ಕೆಲಸ ಏನೂ ಆಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೀ ಇಟ್ಕೊಂಡು ಇದೆಲ್ಲ ಇದ್ದಿದೆ. ಎಂತೆಂಥದ್ದು ನೋಡ್ಕೊಂಡ್ ಬಂದಾಗ ಇದನ್ನೇನ್ ಮಾಡೋದು ಅಂತ ಹೇಳಿ ನನಗ್ ನಾನೇ ಕೂಲ್ ಆಗಿ ಒಂದು 5 ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಂಡು ಮತ್ತೆ ಫ್ರೆಶ್ ಆಗಿದ್ದು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ದಿನ ಪೂರ್ತಿ ಹೆಂಗೋಗುತ್ತೆ ಏನು ಗೊತ್ತಿಲ್ಲ. ಮಿಂಚು ಮಲ್ಕೊಂಡಿದ್ದಾಳೆ, ಆಲ್ರೆಡಿ ಅಲ್ಲಾಡ್ತಾ ಇದ್ದಾಳೆ. ಹೋಗಿ ಒಂದ್ಸರಿ ಫೀಡಿಂಗ್ ಮಾಡಿಸಿ ಬಟ್ಟೆದೊಂದು ಕತೆ ಇತ್ತು. ಬಟ್ಟೆ ತೊಳೆಯೋ ಆಂಟಿ ಕೈ ಕೊಟ್ಬಿಟ್ರು, ಹಂಗಂತಾನೆ ವಾಷಿಂಗ್ ಮಿಷಿನ್ ತಂದಾಯ್ತು. ಸೊ ಹಾಕಿದೀನಿ, ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದೀನಿ. ಅದ್ರ ಪಾಡಿ ಅದು ರುಬ್ಕೊಂತ ಇದೆ. ಬಟ್ ಒಂದ್ ಸ್ವಲ್ಪ ವಾಟರ್ ಹೊರಗಡೆ ಬರ್ತಾ ಇದೆ ನಮ್ಗೆ. ಇವತ್ತು ಕರೆದಿದ್ದೀನಿ ಟೆಕ್ನಿಷಿಯನ್ಸ್ ನ. ಅದ್ರದ್ದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಸ್ಪೆಸಿಫಿಕೇಶನ್ಸ್ ಒಂದ್ ಸಪರೇಟ್ ವಿಡಿಯೋ ಮಾಡೋಣ ಅಂತ ಇದೀನಿ. ತುಂಬಾ ಜನ ಪ್ಲಾನ್ ಮಾಡ್ತಾ ಇರ್ತೀರಲ್ವಾ. ಅದರಲ್ಲೂ ನಾವು ತಂದಿರೋದು ಇವಾಗ ಫುಲ್ಲಿ ಆಟೋಮೆಟಿಕ್. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೇಬೇಕು ತುಂಬಾ ಜನ. ಅದಕ್ಕಂತಾನೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಡಿಯೋಸ್ ನೆಕ್ಸ್ಟ್ ಬರುತ್ತೆ ನೋಡುವಂತ್ರಿ. ಅಂಡ್ ಇವಾಗ ವಾಷಿಂಗ್ ಮಿಷನ್ ಬಟ್ಟೆ ಹಾಕಾಯ್ತು. ಒಂದು 3 ಸರಿ ಏನಾದ್ರು ಹಾಕ್ಬೇಕು. ಇವತ್ತು ತುಂಬಾ ಬಟ್ಟೆ ಇದೆ. ಮತ್ತೆ ಅದರಲ್ಲೂ ಈ ಶನಿವಾರ, ಬರುವಂತ ಶನಿವಾರ ನಾನು ಪೂಜೆ ಸ್ಟಾರ್ಟ್ ಮಾಡ್ಬೇಕು. ಆ ಪೂಜೆ ಸ್ಟಾರ್ಟ್ ಮಾಡೋದ್ರೊಳಗಡೆ ಮನೆ ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು, ಹಾಸಿಗೆ ಎಲ್ಲ ಸೆಳ್ಕೋಬೇಕು, ಬಟ್ಟೆ ಯಾವ್ದು ಇರಬಾರ್ದು. ಇದನ್ನೆಲ್ಲ ಫಾಲೋ ಮಾಡ್ಬೇಕಂತ ಅನ್ಕೊಂಡಿದೀನಿ. ಸೊ ನೋಡೋಣ, ಕ್ಲೀನ್ ಮಾಡೋಣ. ಬಟ್ ಇವಾಗ ಅನ್ನ ಅಂತ ಇದೆ. ಅನ್ನ ಒಂದಾಯ್ತು ಅಂತಂದ್ರೆ ಆಕ್ಚುಲಿ ನಿನ್ನೆ ಮಾಡಿರೋದು ಸ್ವಲ್ಪ ಸಾಂಬಾರ್ ಉಳಿದಿದೆ. ಅಂಡ್ ಬಿಟ್ರೆ ತುಪ್ಪ ಇದೆ, ಮಕ್ಕಳಿಗೆ ತುಪ್ಪ ಹಾಕೊಡ್ತೀನಿ. ಹಾಗೆ ರಸಂ ಮಾಡ್ಕೋಬೇಕು ಅಂತೇಳಿ. ಚೇತು ಇದನ್ನಲ್ಲ, ಚೇತುಗೆ ರಸಂ ಅಂದ್ರೆ ಸಕ್ಕತ್ ಇಷ್ಟ ಅಂತೆ. ಆಲ್ರೆಡಿ ಈ ವಾರದಲ್ಲೇ 2 ಟೈಮ್ಸ್ ಮಾಡ್ಕೊಟ್ಟಿದೀನಿ. ಅಂಡ್ ಇವಾಗೂ ಕೂಡ ರಸಂ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಏನಂದ್ರೆ ಮಾಡಿದಾಗ ಒಂದ್ ಸ್ವಲ್ಪ ಮಾಡ್ಬಿಡ್ತೀವ, ಅವನೇನ್ ಅನ್ಕೊಂಡಿರ್ತಾನೆ ಮತ್ತೆ ಹೊಳಿಯುತ್ತೆ ಮತ್ತೆ ತಿನ್ಬೋದು ಅಂತ ಆಸೆ ಇಟ್ಕೊಂಡಿರ್ತಾನೆ. ಸೊ ಏನೋ ತುಂಬಾ ಇಷ್ಟ ಆಗಿದೆ ಅಂತೆ. ರಸಂ ಸಕ್ಕದ ಮಾಡ್ತೀನಿ. ಆನಂತರ ಮನೆಯಲ್ಲೆಲ್ಲ ಕಸ ಹೊಡೆದಾಯ್ತು. ಮಿಂಚು ಇನ್ನೇನು ಸ್ವಲ್ಪ ಲ್ಯಾಡ್ತೇಳೆ, ಅಷ್ಟರೊಳಗಡೆ ಮಿಟ್ಟುಗೆ ಊಟ ಮಾಡ್ಸೋಣ ಅಂತ ಅನ್ಕೊಂಡು ಬಿಸಿ ಅನ್ನ ತುಪ್ಪ ಹಾಕೊಂಡಿದೀನಿ. ಅವರಿಬ್ರಿಗೆ ಏನೇನು ಅನ್ನ ಸಾರು ಇತ್ತಲ್ಲ ಸ್ವಲ್ಪ ಲೈಟಾಗಿ ಹಾಕ್ಕೊಟ್ಟಿದ್ದೀನಿ. ಚಿಟಿ ಬಾ ಊಟ ಮಾಡು. ಎಷ್ಟು ಶೆಕೆ ಇದೆ ಅಂತಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಮೈ ಎಲ್ಲ ಒಂಥರ ನೀರು ಎಳ್ದಂಗೆ ಅನಿಸ್ತಾ ಇರುತ್ತೆ. ಫೇಸ್ ಎಲ್ಲ ಹಂಗೆ
ಚೇರ್ ಮೇಲೆ ಕುತ್ಕೊಂಡು ಇವಳಿಗೆ ಹೆಂಗೆ ಆರ್ಡರ್ ಮಾಡೋ ಹಂಗೆ ತಿನ್ನಿಸ್ಬೇಕು ನಾನು. ಚೇರ್ ಮೇಲೆ ಕುತ್ಕೊಂಡ್ರೆ ಚೇರ್ ಮೇಲೆ ಕುಂದಿರ್ಸ್ಕೊಂಡು. ಸೊ ಹಾಗೆ ನಿನ್ನೆ ಒಂದು ಟ್ರಿಪ್ಪು, ಅಬ್ಬಾ ಇಲ್ಲೆಲ್ಲ ಬೇವರಲ್ವಾ. ಸೊ ನಿನ್ನೆ ಒಂದು ಟ್ರಿಪ್ ಬಟ್ಟೆ ಹಾಕಿದ್ವಿ, ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲ ನಿನ್ನೆ ಕಂಪ್ಲೀಟ್ ಆಯಿತು. ಒಂದು ಅರ್ಧ ಮಡ್ಚಿಟ್ಟಿದ್ದೀನಿ, ಇನ್ನೊಂದು ಅರ್ಧ ಮಡ್ಚಿಡ್ಬೇಕು. ಮೇಡಮ್ ಅವ್ರು ಮಲಗಿದ್ದಾರೆ, ಸೊ ಡೀಪ್ ಸ್ಲೀಪಲ್ಲಿದ್ದಾಳೆ. ಅಷ್ಟರೊಳಗಡೆ ಇವಳಿಗೆ ಊಟ ಮಾಡಿಸ್ಬೇಕು. ನಡಿ ಊಟ ಮಾಡಿಸ್ತೀನಿ, ನಡಿ ಬಾ. ನಮ್ದೆಲ್ಲ ಊಟ ಆಗೋದ್ರೊಳಗಡೆ ಮೇಡಮ್ ಅವರಿದ್ರು ಒಂದ್ಸರಿ ಫೀಡಿಂಗ್ ಮಾಡಿಸಿ ಇವಾಗ ಹೊರಗಡೆ ಹಾಕ್ತಾ ಇದ್ದೀನಿ. ಗಾಳಿಗೆ ಫ್ಯಾನ್ ಹಾಕಿ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಆರಾಮ್ಸೆ. ಹಾಲು ಕುಡಿಯೋದ್ರೊಳಗಡೆ ಎಷ್ಟು ಬೆವ್ತಿದ್ದಾಳೆ ಗೊತ್ತಾ. ಹಾಗೆ ನೀವೆಲ್ಲ ಕೇಳ್ತಾ ಇದ್ರಿ ಕತ್ತು ನಿಂತಿದ್ದೇನಾ ಪಾಪುಗೆ ಅಂತೇಳಿ. ಸೊ ಎಸ್, ಪರ್ಫೆಕ್ಟ್ಲಿ ನಿಲ್ಸ್ಕೊಂಡಿದ್ದಾಳೆ. ನಾವೇನಿವಾಗ ಸಪೋರ್ಟ್ ಏನು ಮಾಡ್ತಾ ಇಲ್ಲ, ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಆಮೇಲೆ ಟಮ್ಮಿ ಟೈಮ್ ಮಾಡಿಸೋವಾಗ ಫುಲ್ ಚೆಂಡು ಮೇಲೆತ್ತಾಳೆ, ಚೆನ್ನಾಗಿ ನಿಲ್ಸ್ಕೊಂಡಿದ್ದಾಳೆ. ಬೊಂಗೋರಿ 3.5 ತಿಂಗಳಾಯ್ತು ಈಗ. ಈ ಮಂತ್ ಫೋಟೋ ಶೂಟ್ ಕ್ಯಾನ್ಸಲ್ ಆಗ್ಬಿಡ್ತು, ಹೊರಗಡೆ ಓಡಾಡೋದೇ ಆಗ್ಬಿಡ್ತು, ಹಾಗಾಗಿ ಮಾಡಲಿಲ್ಲ. ಸೊ 4th ಮಂತ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅವಾಗ ಎಡಿಟ್ ಮಾಡ್ತೀನಿ 3 months ಇದ್ದು. ಸೊ ಮಿಂಚು ಆಟಾಡಕ್ಕೆ ಹೋಗೋಣ ಹೊರಗಡೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇವಾಗ ಏನ್ ಮಿಷನ್ಗೆ ಹಾಕಿದ್ನಲ್ಲ ಆ ಬಟ್ಟೆನ ಮೇಲೋಗಿ ಹಾಕಿ ಬರ್ಬೇಕು, ಹಾಕಿ ಬರ್ತೀನಿ. ಮಿಂಚು ಪಕ್ಕದಲ್ಲಿ ಮಲ್ಕೊಂಡು ಅವಳಿಗೊಂದ್ಸರಿ ಫೀಡಿಂಗ್ ಮಾಡಿಸಿ ಆಟ ಆಡ್ತಿದ್ದೀನಿ. ಇವರಿಬ್ರು ಇಲ್ಲಿ ನೋಡಿ ಹೆಂಗ್ ಆಟ ಆಡ್ತಿದ್ದಾರೆ. ಹಿಂಗೆ ಇಟ್ಕೊಂಡ್ಬಿಡೋದು, ಏನಾದ್ರು ಫುಲ್ ಆಟ ಆಡೋದು. ಇವರಿಬ್ಬರು ನನಗೆ ದಿಂಬಿಡೋದಕ್ಕೆ ಇದು 2 ದಿಂಬು ಒಬ್ಬೊಬ್ರು ತಂದಿದ್ದಾರೆ. ಇಡೋದಕ್ಕೆ ಫುಲ್ ಜಗಳ, ನಾನು ಇಡ್ತೀನಿ ಅಂತೇಳಿ. ಸೊ ಮೇಡಮ್ ಅವ್ರು ಇವಾಗ ಬಂದು ಕೂತ್ಕೊಂಡಿದ್ದಾರೆ. ಚೇತನ್ ಸ್ನಾನ ಮಾಡಕ್ ಹೋಗಿದ್ದಾನೆ. ಅವ್ನು ಸ್ನಾನ ಮಾಡಿದ ತಕ್ಷಣ ಇವರಿಬ್ರು ಹೋಗ್ತಾರಂತೆ. ಇತ್ತೀಚೆಗೆ ಏನಂತಂದ್ರೆ ಮಿಟ್ಟು ಇದೆಯಲ್ಲ, ಈ ಮುದ್ದು ಮಿಟ್ಟು ಇವಳೇ ಹೋಗಿ ಸ್ನಾನ ಮಾಡಕ್ ಹೋಗ್ತಾಳೆ. ಮುಂಚೆ ಹೆಂಗಪ್ಪ ಮಾಡ್ಸೋದು ಇದಕ್ಕೆ ಸ್ನಾನ ಅಂತ ಒದ್ದಾಡ್ತಿದ್ವಿ. ಇವಾಗ ಸಮ್ಮರ್ ಬಂದಾಗಿಂದ ಫುಲ್ ಆಟ, ನೀರಲ್ಲಿ ಹೋಗ್ತಾಳೆ, ಆಟ ಆಡ್ತಾಳೆ. ಅಲ್ಲಿ ಬಟ್ಟೆ ಬಿಸಾಕಿದ್ದಾರೆ, ತಗೊಂಬಂದು ಮೇಲ್ಗಡೆ ಕಳಿಸಿದ್ದೆ ತಗೊಂಬನ್ನಿ ಅಂತೇಳಿ. ಸೊ ನಾನು ಇವಾಗೇನು ರಿನ್ಸ್ ಮಾಡ್ಕೊಟ್ನಲ್ಲ ಅದನ್ನ ಹೋಗಿ ಮೇಲೆ ಹಾಕಿ ಬಟ್ಟೆ ತಗೊಂಬಂದಿದ್ದೆ. ನೋಡಿ ಮಕ್ಳು ಎಷ್ಟು ಹೆಲ್ಪ್ ಮಾಡ್ತಾರಲ್ವಾ. ಚಿಟ್ಟಿ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ತುಂಬಾ ನಾಚ್ಕೊಂತಾ ಇದ್ದಾನೆ ಇತ್ತೀಚೆಗೆ. ಯಾಕು ಅಲ್ಲಿ ಉಳುಕಾಗಿದೆಯಲ್ಲ ಅದಕ್ಕೆ ಅಂತ, ಅದು ಬೀಳೋವರೆಗೂ ಅವ್ನು ಮಾತಾಡಲ್ವಂತೆ. ಸೊ ಸ್ನಾನ ಮಾಡ್ತೀನಿ ಅಂತ ಹೇಳಿ ಕುತ್ಕೊಂಡಿದ್ದಾರೆ. ಚೇತನ್ ಬರೋದು ಕಾಯ್ದಿದ್ದಾರೆ. ಅಂಡ್ ಹಿಯರ್ ಪುಟಾಣಿ ಏನಿದ್ದು ಅಂತ ನೋಡ್ತಿದ್ದಾಳೆ. ಹೂ ಅಂತ ಮಾತಾಡುತ್ತಿದ್ದು. ಏನ್ ಸಿಕ್ಕರು ಬಾಯಲ್ಲಿ ಇಟ್ಕೊಂತಾಳೆ ಎಳ್ಕೊಂಡು. ಮುದ್ದು ಪುಟಾಣಿ. ಮಿಟ್ಟುದು ಸ್ನಾನ ಆಯ್ತು, ಚೇತದ್ ಕೂಡ ಸ್ನಾನ ಆಯ್ತು. ಅಂಡ್ ನನ್ ಬೆಳಗ್ಗೆನೆ ಆಗಿತ್ತು. ಅಂಡ್ ಇಲ್ಲಿ ನೋಡಿ ಮಿಂಚು ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಫ್ಯಾನ್ ಹಾಕಿದ್ದೀನಲ್ಲ, ಮಲ್ಕೊಂಡ್ಬಿಟ್ಟಿದ್ದಾಳೆ. ಸ್ವಲ್ಪ ತುಂಬಾ ಹೊತ್ತು ಆಟ ಆಡಿದ್ಲು. ಅದು ಏನು ರೋಲ್ ಅಪ್ ಮಾಡ್ತಾಳಲ್ಲ, ಹಾಗೆ ರೋಲ್ ಅಪ್ ಮಾಡಕ್ ಹೋಗಿ ಸರ್ಕಸ್ ಮಾಡಿ ಅಲ್ಲೇ ಮಲ್ಕೊಂಡಿದ್ದಾಳೆ. ಅಂಡ್ ಈಗ ಇದು ಬಟ್ಟೆದು ಇನ್ನೂ ಮುಗ್ದಿಲ್ಲ ನಂದು ಕೆಲಸ. ಸೊ ನೀರು ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಹಾಕೊಂಡು ಒಂದು ಟೈಮ್ ಆಲ್ರೆಡಿ ಹಾಕಿ ಮೇಲ್ಗಡೆ ಬಟ್ಟೆ ಹಾಕಿ ಬಂದಿದ್ದಾರೆ. ಅಂಡ್ ಅಡಿಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಮಧ್ಯಾಹ್ನಕ್ಕೆ ಅಡಿಗೆ ಮುಗಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸ್ವಲ್ಪ ಮಲ್ಕೊಂಡು ಉಳ್ಳಾಡಿದಕ್ಕೆ ಹಿಂಗೆ ಆಗ್ಬಿಟ್ಟಿದೆ. ಅಂಡ್ ಸೋಯಾ ಕರಿ ಮಾಡ್ಬೇಕಂತ ಇದೀನಿ, ಚಪಾತಿ ಮತ್ತೆ ಸೋಯಾ ಕರಿ ಕಲಸಿ ಉಂಡೆ ಮಾಡಿ ಇಟ್ಕೊಂಡಿದೀನಿ. ಇನ್ನೇನು ಮತ್ತೆ ಆಲ್ರೆಡಿ ಸೋಯಾ ಕೂಡ ಬಿಸಿನೀರಲ್ಲಿ ನೆನೆ ಇಟ್ಟಾಯ್ತು, ಅದು ಕೂಡ ರೆಡಿ ಆಗಿದೆ. ಅಂಡ್ ಚೇತನ್ ಇಲ್ಲಿ ನನಗೆ ಟೊಮೊಟೊ ಹಣ್ಣು ಮತ್ತೆ ಈರುಳ್ಳಿ ಹೆಚ್ಕೊಟ್ಟಿದ್ದಾನೆ ಪಾಪ, ಕಣ್ಣು ಉರಿ ಆದ್ರೂ ಕೂಡ. ಸೊ ಅದನ್ನ ಮಸಾಲೆ ರೆಡಿ ಮಾಡೋಕೆ ಅದೆರಡು ಹೆಚ್ಚಿಸ್ಕೊಂಡಿದೀನಿ. ಇವಾಗ ಇದೆಲ್ಲ ಉದ್ಬಿಟ್ಟು ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊತೀನಿ. ಎಲ್ಲ ಉದ್ಕೊಂಡೆ, ಸುಸ್ತಾಗ್ಬಿಡ್ತು. ಬೇಗ ಫಾಸ್ಟ್ ಆಗಿ ಉದ್ಕೊಂಡಿದೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಚೆಚ್ಕೊಡ್ರಿ ಅಂತ ಇಟ್ಟಿದ್ದೀನಿ. ಫಸ್ಟ್ ಮನೆ ತುಂಬಾ ಚೆಲ್ಲಿ ಆಮೇಲೆ ಇವಾಗ ಆರಿಸ್ಕೊಂಡು ಮತ್ತೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಸ್ವಲ್ಪ ಕೊಬ್ಬರಿ ತುರಿ ಹಾಕೊಂಡಿದೀನಿ, ಹಾಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದೀನಿ. ಸ್ವಲ್ಪ ಹಾಕೊಂತಿದ್ದೀನಿ ಅಷ್ಟೇ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ತೀನಲ್ವಾ, ಅದಕ್ಕೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಒಂಚೂರು ಕೊತ್ತಂಬರಿ ಮತ್ತೆ ಈರುಳ್ಳಿ ಮತ್ತೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಆ್ಯಡ್ ಮಾಡಿ ಒಂಚೂರು ಮಸಾಲೆ ಸಾಮಾನು ಆ್ಯಡ್ ಮಾಡಿಕೊಂಡ್ರೆ ಅಷ್ಟೇ. ಆ್ಯಂಡ್ ಇದ್ರ ಜೊತೆಲಿ ಮಸಾಲೆ ಐಟಮ್ಸ್ ಅಂತ ಹೇಳಿದ್ನಲ್ಲ, ಒಂದು ಸ್ವಲ್ಪ ಚಕ್ಕೆ, ಒಂದು 3 ಲವಂಗ ಆ್ಯಂಡ್ 1 ಏಲಕ್ಕಿ, ಇದಿಷ್ಟು ಹಾಕೊಂಡು ಮಿಕ್ಸಿ ಮಾಡ್ಕೊತೀನಿ. ಈಗ ಅರ್ಧ ರುಬ್ಕೊಂಡಿದ್ದೆ. ಅದಾದ್ಮೇಲೆ ನಾನು ಬಿಸಿನೀರಲ್ಲಿ ಒಂದು 3 ಒಣಮೆಣಸಿನ್ಕಾಯಿನ ನೆನೆ ಹಾಕಿಟ್ಟಿದ್ದೆ ಬಿಸಿನೀರಲ್ಲಿ. ಸೊ ಮೆತ್ತಗಾಗಿದೆ. ಇದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಲಿ ಸಾಂಬಾರ್ ಪುಡಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊತೀನಿ. ಈಗ ಸ್ವಲ್ಪ ಅರ್ಧ ಬೇಯಿಸ್ಕೊಂಡಿದ್ದೀನಿ. ಅಂಡ್ ಅದನ್ನ ಆಫ್ ಮಾಡಿ ಇವಾಗ ಒಗ್ಗರಣೆ ಕೊಟ್ಟಿಟ್ಬಿಡೋಣ ಅಂತೇಳಿ. ಸೊ ಅಷ್ಟರೊಳಗಡೆ ಈ ತರ ಎಲ್ಲ ಪೀಸ್ ಮಾಡಿ ಇಡ್ಸ್ಕೊಂಡಿದ್ದೀನಿ. ಸೊ ಕುದಿಯಕ್ಕೆ ಹಾಕಿ ಬಿಸಿನೀರಲ್ಲಿ ಹಾಕಿಟ್ಟಿದ್ನಲ್ವಾ, ಚೇತು ಅದನ್ನ ಪೀಸ್ ಮಾಡಿ ಕೊಟ್ಟಿದ್ದಾನೆ. ಅಂಡ್ ಬೇಗ ಒಗ್ಗರಣೆ ಕೊಟ್ಟು ಇದನ್ನ ಕುದಿಯಕ್ಕೆ ಇಟ್ಟು ಮತ್ತೆ ಚಪಾತಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್ ನೋಡಿ, ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಎಣ್ಣೆ ಮತ್ತೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಅಂದ್ರೆ ಡ್ರೈ ತರ ಮಾಡ್ಕೊಂಡಿದೀನಿ. ಇದು ಸ್ವಲ್ಪ ಎಣ್ಣೆಲಿ ಬಾಡಿದ ತಕ್ಷಣ ಒಂದ್ ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡಿದಿದೆ ಅಂತಂದಾಗ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಗ್ರೇವಿ ಕಂಪ್ಲೀಟ್ ಆಯಿತು. ಆಸ್ ಇಟ್ ಇಸ್ ಸೇಮ್ ಚಿಕನ್ ಮತ್ತು ಮಟನ್ ಹೆಂಗೆ ಫೀಲ್ ಆಗುತ್ತೋ ಅದೇ ಥರ, ಬಟ್ ಸ್ಮೆಲ್ ಕೂಡ ಸಕ್ಕದ ಬರ್ತಾ ಇದೆ. ಆ್ಯಂಡ್ ಟೇಸ್ಟ್ ನೋಡಿ ಹೇಳ್ತೀನಿ. ಆ್ಯಂಡ್ ಚಪಾತಿ ಕೂಡ ಕಂಪ್ಲೀಟ್ ಆಯಿತು ಬೇಯಿಸಿದ್ದು. ಆ್ಯಂಡ್ ಚೇತು ಹಾಕೊತಾ ಇದ್ದಾನೆ. ಪಾಪ ನಮ್ಮ ಮಿಂಚು ಎದ್ದು ಎಷ್ಟು ಹೊತ್ತಾಯಿತು, ಸ್ವಲ್ಪ ಹೊತ್ತಾಯಿತು. ಫಸ್ಟ್ ಅವಳಿಗೆ ಫೀಡಿಂಗ್ ಮಾಡಿಸಿ ನೆಕ್ಸ್ಟ್ ನಾನು ಊಟ ಮಾಡ್ತೀನಿ. ಅಡುಗೆ ಮಾಡೋ ಹೊತ್ತಿಗೆ ಸುಸ್ತಾಗ್ಬಿಡ್ತು, ತಲೆನೋವು ಇದಾಗಿದೆ. ಯಾಕೋ ಫುಲ್ ಬಿಸಿಲು ಅನ್ನಿಸ್ತಾ ಇದೆ, ದಗೆ ಅನ್ನಿಸ್ತಾ ಇದೆ. ಸೊ ಪಾಪಗೆ ಒಂದ್ಸರಿ ಫೀಡಿಂಗ್ ಮಾಡಿಸಿ ಇವಾಗ ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ. ಊಟ ಮಾಡ್ತೀನಿ. ಊಟ ಮಾಡಿ ಸಾಧ್ಯ ಆದರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆ್ಯಂಡ್ ಬಟ್ಟೆ ಎಲ್ಲ ಮಡ್ಚೋದಿದೆ ಇವತ್ತು. ಮತ್ತೇನೋ ಕ್ಲೀನಿಂಗ್, ಅಡುಗೆ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಬೇಕು. ಹಬ್ಬ ಪಿಕ್ಚರ್ ಬಿಟ್ಟು ಹೋಗುತ್ತೆ ನಂದು ಇವತ್ತು. ಸೊ ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಸೂಪರ್, ಸೀರಿಯಸ್ಲಿ ಚೆನ್ನಾಗಿದೆ. ಹಂಗೆ ಲಾಸ್ಟ್ ಟೈಮಲ್ಲಿ ನಮ್ಮಕ್ಕ ಒಂದು ಡೈಲಾಗ್ ಹೇಳಿದ್ದು, ವಿಡಿಯೋದಲ್ಲಿ ತೋರಿಸೋದೆಲ್ಲ ನಂಬಾರ್ದು, ಟೇಸ್ಟ್ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತಾಗುತ್ತೆ ಅಂತೇಳಿ. ಸೊ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಸೀರಿಯಸ್ ತುಂಬ ಚೆನ್ನಾಗಿದೆ. ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಪ್ಲಾನ್ ಇತ್ತು ನಂದು. ಒಂದು ಸ್ವಲ್ಪ ಹೊತ್ತಾದ್ರೂ ಮಲ್ಕೊಳ್ಳೋಣ. ಸಖತ್ ಬಿಸಿಲಿದೆ ಅಲ್ಲಿ ನೋಡಿ. ಹಬ್ಬ ಎಷ್ಟು ಬಿಸಿಲು ಅಂತಂದರೆ ಮನೆ ಒಳಗೆಲ್ಲ ಬಿಸಿಲು, ಗಾಳಿ, ಫ್ಯಾನ್ ಬೇರೆ ಆಫ್ ಆಗಿದೆ, ಕರೆಂಟ್ ಹೋಯ್ತು. ಹಾಗಾಗಿ ಮೇಡಮ್ ಅವರು ತಲೆ ಫುಲ್ ಬೆವ್ತು ಬಿಟ್ಟಿದ್ದಾಳೆ. ಅದನ್ನ ನೋಡಿ ಮತ್ತೆ ನಾನು ಇನ್ನೇನು ಮಲ್ಕೊಳಕ್ಕಾಗಲಿಲ್ಲ. ಎದ್ದು ಅವಳಿಗೆ ಗಾಳಿ ಹೊಡಿತಾ ಇದ್ದೀನಿ. ಗಾಡಿ ಎಲ್ಲ ಅವಳದಕ್ಕೆ ಹೆಂಗೆ ಆಟಾಡ್ತಿದ್ದಾಳೆ ನೋಡಿ. ಮಿಂಚು ಅವಳಿಗೊಂಥರ ಆಟಾಡಿಸ್ದಾ ಇದ್ದೀನಿ ನಾನು. ಗಾಳಿ ಹೊಡಿಯೋಕೆ ನಿಂತ್ಕೊಂಡಿದ್ದೀನಿ. ಅದನ್ನ ನೋಡಿ ಕುಣೀತಿದ್ದಾಳೆ. ಮಿಂಚು ಹಾಯ್ ಹಾಯ್. ಸೊ ಅರ್ಧ ತಿರುಗೋದಕ್ಕೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಳೆ, ಮಾಡ್ತಾ ಇದ್ದಾಳೆ. ಸೊ ಹಿಂಗೆ ಮೇಲಕ್ಕೆ ಹೋಗ್ತಾಳೆ, ಜಿಗದ್ ಮೇಲಕ್ಕೆ ಹೋಗ್ತಾಳೆ, ಮತ್ತೆ ಸ್ಮೈಲ್ ಕೊಡ್ತಾಳೆ. ತುಂಟಿ ತುಂಬ ತುಂಟಿ. ಹಕ್ ಸ್ಟೆಪ್ ಎಲ್ಲ ಹಾಕೋದು ಕಲ್ತಿದೆ. ಬಂಗಾರಿ ದೃಷ್ಟಿ ಆಗಿದೆ. ದೃಷ್ಟಿ ನಮ್ಮಮ್ಮ ಪದೇ ಬೈತಿರ್ತಾರೆ ನನಗೆ, ಬರ್ರೆ ನೀನೇ ದೃಷ್ಟಿ ಬಿಡ್ತೀಯ ನಿನ್ನ ಮಗಳಿಗೆ ಅಂತೇಳಿ. ಆ್ಯಕ್ಚುಲಿ ನೀವೆಲ್ಲ ಅನ್ಕೊಂತಿದ್ರಿ ಇವಳು ಮಿಂಚು ಮಾತ್ರ ಹಿಂಗೆ ಇರೋದು ಅಂತೇಳಿ. ಆ್ಯಕ್ಚುಲಿ ಅಲ್ಲೇ ನಿಂತಿದ್ದಾಳೆ ನೋಡಿ, ಮಿಟ್ಟು ಸೇಮ್ ಹಿಂಗೆ ಇದ್ದಿದ್ದು. ಆ್ಯಂಡ್ ಚಿಟ್ಟಿ ಹಿಂಗೆ ಆಸ್ ಇಟ್ ಇಸ್ ಸೇಮ್, ಎಲ್ಲ ಫೇಸ್ ಕಟ್ಟೆಲ್ಲ ಹಿಂಗೆ ಇದ್ದಿದ್ದು. ಚಿಟ್ಟಿ ಯಾರ್ದದು ಅಂಗಿ? ಎದ್ದೇಳು. ಇವ್ ನೋಡಿದ್ರೆ ಇಂಥ ಅವತಾರ ಮಾಡ್ತಾನೆ. ಬಿಚ್ಚು ಫಸ್ಟು. ಈ ಬಿಸಿಲಲ್ಲಿ ಏನಿಂದ ಅವತಾರ. ಸೊ ಇದನ್ನೆಲ್ಲ ಅಳ್ಳಿದ್ದಾರೆ. ಕ್ಲೀನಾಗಿ ತೆಗೆದಿಕ್ಕ ಕೇಳಿದ್ದೀನಿ, ತೆಗೆದಿಕ್ತಾ ಇದ್ದಾನೆ. ಒಂದ್ ಕಡೆ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದಾನೆ. ಇದು ಗೊಂಬೆ ಇದು ಗೊಂಬೆ ಅಂಗಿ ಇಟ್ಕೊಳ್ಳೋದು, ಇಲ್ಲ ಬೆಡ್ಶೀಟ್ ಎಳ್ಕೊಂಡು ತಿನ್ನೋದು, ಇಲ್ಲ ಏನಾದ್ರು ಹಿಡ್ಕೊಳಕ್ ಬಿಡೋದು, ಫ್ಯಾನ್ ಹಿಡ್ಕೊಳಕ್ಕೆ ಚಡ್ಪಡಿಸೋದು, ಅದೆಲ್ಲ ಮಾಡ್ತಾ ಇದ್ದಾಳೆ. ಕರೆಂಟ್ ಬಂತು. ಈಗ ನೋಡಿ ಅವಳದ್ದು ಎಕ್ಸ್ಪ್ರೆಷನ್ಸ್ ನೋಡಿ, ಅವಳ ಹ್ಯಾಪಿನೆಸ್ ನೋಡಿ ಹೆಂಗ್ ಮಾಡ್ತಾಳೆ. ಫ್ಯಾನ್ ಬಂದಿದ್ದ ತಕ್ಷಣ ಅಚ್ಚೆ ಅಲ್ಲೇ ಫ್ಯಾನ್ ನೋಡಿ ಎಷ್ಟು ಚಂದ ರೆಸ್ಪಾನ್ಸ್ ಮಾಡ್ತಾಳೆ. ಅಮ್ಮ ನಿನ್ನ ಫ್ಯಾನ್ ಇಷ್ಟನಾ ನೋಡಿ. ಫ್ಯಾನ್ ನೋಡಿ ಫುಲ್ ಖುಷಿ ಅವಳಿಗೆ. ಹಬ್ಬ ಗಾಳಿ ಬಂತು ಅಂತ. ಫ್ಯಾನ್ ಅಂದ್ರೆ ಇಷ್ಟನಾ? ಚುಟ್ಟಿ ಲೈಟ್ಸ್ ಆಫ್ ಮಾಡು. ಯಾರು ಹೇಳೋದು ನಿನ್ಗೆ ಇಷ್ಟೆಲ್ಲ ಹಾಕೋಕ್ಕೆ? ಇಂಟೀರಿಯರ್ಸ್ ಲೈಟ್ಸ್ ಎಲ್ಲ ಹಾಕೂತ್ಕೊಂಡಿದ್ದಾನೆ. ಇಷ್ಟ. ಮಿಂಚಿನ ಸ್ವಲ್ಪ ಹೊತ್ತು ಆಟಾಡಿಸಿ ಹಾಗೆ ಏನೋ ಹುಡ್ಕೋಕ್ ಹೋಗಿ ಬುಕ್ಸ್ ಎಲ್ಲ ತಗೊಂಡೆ. ಅಂದ್ರೆ ಡೈಲಿ 1 hour ಟೈಮ್ ಕೊಡ್ತಾ ಇದ್ದೀನಿ. ಅಂಡ್ ಇನ್ನೊಂದು ಏನಂತಂದ್ರೆ ಹೊಸದಾಗಿ ಸ್ಟೋರೀಸ್ ಬುಕ್ಸ್ ಬಂದಿದೆ. ಇಷ್ಟೊಂದು ಸ್ಟೋರೀಸ್ ಹೇಳಿದೆ ಅಲ್ವಾ, ಮಂಕಿ ಸ್ಟೋರಿ, ಲಯನ್ ಸ್ಟೋರಿ ಹೇಳ್ಕೊಟ್ಟೆ. ಇವಾಗ 1000 ವರ್ಡ್ಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚಂದ ಹೇಳ್ತಾರೆ. ಓಕೆ, ಇವ್ರಿಗಲ್ಲ, ಇವ್ರು ಹೇಳ್ಕೊಡ್ತಾ ಇವಳು ಎಷ್ಟು ಚೆನ್ನಾಗಿ ಅದನ್ನ ಪ್ರೊನೌನ್ಸಿಯೇಷನ್ ಮಾಡ್ತಿದ್ದಾರೆ ನೋಡಿ. ದ್ರಾಕ್ಷಿ ಹಣ್ಣು. ನೋಡಿ ಅವಳು ಏನ್ ಗಾಟ ಮಾಡ್ತಾರೆ. ಆರೆಂಜ್. ನೀನು ಅನ್ಸಿದ್ಯಾ? ಮತ್ತೆ ಹಣ್ಣಿನ ಪಪಾಯ. ಅವಳು ಏನಿದೆ ಅದು ಮಾತ್ರ ನೀಟಾಗಿ ಫೈಂಡ್ ಔಟ್ ಮಾಡಿದ್ದಾರೆ. ಹೌದಾ? ಸರಿ, ನೆಕ್ಸ್ಟ್ ಇದೆ ನೋಡಿ. ಇದು ಸಾಕಾಗಿ ಹೇಳ್ಕೊಡ್ತೀನಿ. ಇವನ್ನೆಲ್ಲ ಹೇಳ್ತಾನೆ, ಬಟ್ ಇವಳು ಇದ್ದಾರೆ. ಅಮ್ಮ ನೀನು ಸೋಂಬಿರೋ ಇದೇನಮ್ಮ ಬಿಡು. ಈರುಳ್ಳಿ, ಇದು ಆಲೂಗಡ್ಡೆ. ಅಮ್ಮ ಇದು ಹಣ್ಣಲ್ಲಮ್ಮ, ತರಕಾರಿ ಅಡಿಗೆ ಮಾಡ್ತಲ್ಲ ಅದು. ಆಲೂಗಡ್ಡೆ, ಮೆಣಸಿನ್ಕಾಯಿ, ಬೆಂಡೆಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕ್ಯಾಬೇಜ್,
ಬೀಟ್ರೂಟ್, ಕ್ಯಾರೆಟ್, ಮೂಲಂಗಿ. ಅವಳಿಗೆ ಏನು ಸಾಧ್ಯ ಅವ್ರು ಹೇಳ್ಕೊಡ್ಬೇಕಷ್ಟೇ, ಸರಿನಾ? ಮತ್ತೆ ಫುಡ್ ಬಂದಿವ, ಫುಡ್ ಚೆನ್ನಾಗಿದೆ. ಜ್ಯೂಸ್, ಫಸ್ಟ್ ಒಂದು ಜ್ಯೂಸ್ ಹೇಳಿದ್ರು. ಮತ್ತೆ ಮತ್ತೆ ಗೊತ್ತಿದೆ ಇದರಲ್ಲಿ, ವಾವ್ ನೀರು ಕೇಕ್. ಮತ್ತೆ ಗೊತ್ತಿಗೆ ಚಾ, ಮತ್ತೆ ಜ್ಯೂಸ್, ಮತ್ತೆ ಗೊತ್ತಿಗೆ ಏನು ಗಂಟೆ ಹೇಳಿ ಬಿಟ್ಟಿದೇನೋ. ಅಯ್ಯೋ ಇದೇನೋ ಕೇಕು, ಇದು ಇದು ಕೇಕ್, ಇದು ಇದೇನಾ? ಇದು ಕೇಕು, ಇದೇನು? ಸರಿ, ಇದರಲ್ಲಿ ಇದೇನು? ಇದೇನು? ಬ್ರೆಡ್. ಸರಿನಾ? ಸರಿ, ಇದೇನು ಗೊತ್ತಿಗೆ? ಇದೇನು? ಕೇಕ್ ಇದೇನು? ನೋಡಿ ಇದೇನು? ಇದು 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 ಚಪಾತಿ. ಇದು ಅಯ್ಯೋ ಇದು ಇಡ್ಲಿ. ಇದು ದೋಸೆ. ಇದೇನು? ನಿಂದೇನು? ಇದರಲ್ಲಿ ಜ್ಯೂಸಾ? ಅವಳು ಜ್ಯೂಸ್ ಕಾಣಿಸ್ಕೊಂಡ್ರೆ ಕೇಕ್. ನೀನು ಕೇಕ್ ಸೊ ನೋಡಿ, ಇಲ್ಲಿ ಮಲ್ಕೊಂಡಿದ್ಲು, ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ಲು ಅಷ್ಟೇ, ಎದ್ಬಿಟ್ಲು. ನಾನು ಒಳಗಡೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೋಗೋದ್ರೊಳಗೆ ಎದ್ಬಿಟ್ಟಿದ್ದಾಳೆ. ಅಂಡ್ ಎದ್ದು ಈ ತರ ಫುಲ್ ಉಲ್ಟಾ ಬೀಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಮಿಂಚು ಬಾ 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 ಬಾ, ಇಲ್ಲಿ ನೋಡು ಬಾ 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 ಬಂಗಾರಿ, ಬಾ ಬಾ ಬಾ. ಬೀಳ್ತಿದ್ಯಾ ನೀನು? ಇದು ಚಿಟ್ಟಿ ಸರ್ಕು. ಮಿಂಚು ಮುಕ್ಕಾಲ್ ಭಾಗ ಆಯ್ತು. ಎಸ್ ಚುಪ್ಪರ್ ಅಂದ್ರೆ ಅವಳು ಪೂರ್ತಿ ರೊಟೇಟ್ ಆಗ್ತಿದ್ದಾಳೆ. ಆ ಕೈ ತಕ್ಕೊಳಕ್ ಬರ್ತಿಲ್ಲ, ಅದನ್ನೇ ನೆಕ್ಸ್ಟ್ ಕಲಿಬೇಕೀಗ ಅವಳು. ಎಲ್ಲ ಕಲ್ತಾಯ್ತು, ಸೈಡಿಗೆ ಬೀಳೋದು ಎಲ್ಲ ಮಾಡೋದು ಇದೆಲ್ಲ ಆಯ್ತು. ಇವಾಗ ಕೈ ನೀಟಾಗಿ ತಕ್ಕೊಂಡು ಉಲ್ಟಾ ಬಿದ್ಬಿಟ್ರೆ ಓನ್ ಬೇಕು ಮರಿಗೆ. ತೆಗಿ, ನೀನ್ ಫೋರ್ಸ್ಫುಲ್ ಮಾಡಬಾರ್ದಪ್ಪಾಜಿ, ಅವಳೇ ಬೀಳ್ಬೇಕು, ಅವಾಗ ಅವ್ರಿಗೆ ನೋವಾಗಲ್ಲ. ಇನ್ ನೋಡಿ, ಇದು ಕಳ್ಳ ಚಿಟಿ, ನಿನ್ ಹಲ್ಲಿಗೆ ಏನಾಗಿದೆ ಅಂತ ಕೇಳ್ತಿದಾರೆ ಎಲ್ಲರೂ. ಏನಾಯ್ತು ಹೇಳು, ನೀನೇ ಹೇಳು, ಏನಾಗಿದೆ ನಿನ್ ಹಲ್ಲಿಗೆ? ಅವತ್ತು ಅವಾಗ ನಮ್ಮಪ್ಪ ಬಾಳ ಅಂದ್ರೆ 100 ಚಾಕ್ಲೇಟ್ ಕೊಡಿಸ್ತಿತ್ತು, ಅದಕ್ಕೆ 100 ಚಾಕ್ಲೇಟ್ಸ್ ತಿಂದ್ರೆ ಹಿಂಗಾಗತ್ತೆ. ಬೇಡಪ್ಪ. ಅಂದ್ರೆ ಇವ್ರಿಗೆ ಇವಾಗ 6 years ಅಲ್ವಾ, ಚಿಟ್ಟಿಗೆ 6 years. ಆಲ್ಮೋಸ್ಟ್ ಇನ್ 1 year ಅಲ್ಲಿ ಅದೆರಡು ಉದುರುತ್ತೆ ಅಂತ ಹೇಳಿ ನಾವೇ ಸುಮ್ಮನಾಗಿದ್ದೀವಿ. ಹೂನಮ್ಮ, ನೀನು ಚಾಕೆಟ್ ತಿಂದ್ರೆ ಹಿಂಗಾಗುತ್ತೆ. ಸೊ ನೋಡಿ, ಎಲ್ಲ ಬಟ್ಟೆ ತಂದು ಹಾಕೊಂಡಿದೀವಿ, ಮಾಡಿಸ್ಬೇಕಂತ ಕುತ್ಕೊಂಡಿದೀವಿ. ಮತ್ತೆ ಸುಮ್ಮನೆ ಇವಾಗ ಮಲ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ಹಂಗೆ ಉಳಿಯುತ್ತೆ ಅಂತ ಹೇಳಿ ಮಿಟ್ಟು ಚಪಾತಿ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಗುಂಡಮ್ಮ, ಇನ್ನೊಂದು ಸ್ವಲ್ಪ ಬೀಳಬೇಕು, ಬೀಳಲ್ಲೇ ಬಂಗಾರಿ. ಅಣ್ಣನ್ ನೋಡ್ತಾ ಇದ್ದಾಳೆ ಅವಳು ಸುಮ್ಮನೆ ಮಲ್ಕೊಂಡು. ಇನ್ನೊಂದು ಸ್ವಲ್ಪ ಇದೆ, ಇದೊಂದು ಆಯ್ತು ಅಂದ್ರೆ ಮಿಂಚು ಸೆಕೆಂಡ್ ಮೈಲ್ ಸ್ಟೋನ್. ಫಸ್ಟ್ ಮೈಲ್ ಸ್ಟೋನ್ ಚೆಂಡು ಇದು ಗಟ್ಟಿ ಮಾಡ್ಕೊಳ್ಳೋದಲ್ವಾ, ಇದು ಸೆಕೆಂಡ್. ಅಯ್ಯೋ ತುಂಬಾ ಸರ್ಕಸ್ ಮಾಡ್ತಿದ್ದಾಳೆ. ಆಕ್ಚುಲಿ 1 ವಾರ ಅಲ್ಲ, ಒಂದು 5 days ಆಯ್ತು ಅನ್ಸುತ್ತೆ. ಮಕ್ಕಳ ಜೊತೆ ಫುಲ್ ಟೈಮ್ ಸ್ಪೆಂಡ್ ಆಯ್ತು, ಮತ್ತೆ ಆಟ ಆಡಿದ್ದು ಕೂಡ ಆಯ್ತು. ಅಂಡ್ ಮಿಂಚು ಮಲ್ಕೊಂಡ್ಲು, ಜಸ್ಟ್ ಮಲ್ಕೊಂಡ್ಲು. ಇನ್ನೇನಲ್ಲಿ ಹಾಲಲ್ಲಿ ಆಟಾಡ್ತಾನೆ ಇರ್ತಾಳೆ, ಇಲ್ಲಿ ಮಲ್ಕೊಳ್ಳಲ್ಲ ಅಂತ ಅನ್ಕೊಂಡು ಹಾಲು ಕುಡಿಸಿ ಇವಾಗ ಜೋಲು ಇಲ್ಲಿ ಹಾಕಿ ಇಲ್ಲಿ ಫ್ಯಾನ್ ಆನ್ ಮಾಡಿದ್ವಿ. ಅವಳಿಗೋಸ್ಕರ ಇದು ಫ್ಯಾನು. ಅಂಡ್ ಬಟ್ಟೆ ಮಡ್ಚೋದಿದೆ, ಮತ್ತೆ ಇನ್ನೇನು ಡೀಪ್ ಕ್ಲೀನಿಂಗ್, ಒಂದು ಅಡುಗೆ ಮನೆ ಉಳ್ಕೊಂಡಿದೆ, ಅದೊಂದು ಮಾಡ್ಕೋಬೇಕು. ಮತ್ತೆ ನಾನು ಕೆಲಸ ಮಾಡ್ಕೋಬೇಕಂತಾನೆ ಇವಳನ್ನ ಇಷ್ಟು ನೀಟಾಗಿ ಮಲಗಿಸಿದ್ದು. ಇವಾಗ ಆಲ್ಮೋಸ್ಟ್ ಒನ್ ಅವರ್ ನನಗೆ ರೆಸ್ಟ್ ಸಿಗುತ್ತೆ, ಅಂದ್ರೆ ಫ್ರೀ ಸಿಗುತ್ತೆ, ರೆಸ್ಟ್ ಅಲ್ಲ ಫ್ರೀ ಸಿಗುತ್ತೆ. ಆ ಫ್ರೀಯಲ್ಲಿ ಎಲ್ಲ ಮುಗಿಸ್ಕೋಬೇಕು ಕೆಲಸ. ಸೊ ಹೋಗಿ ಪಟ ಕೆಲಸ ಮುಗಿಸ್ಕೊತೀನಿ. ಆಮೇಲೆ ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ, ಇನ್ನೊಂದ್ಸರಿ ಫೇಸ್ ವಾಶ್ ಮಾಡ್ಕೋಬೇಕು. ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಫೇಸ್ ವಾಶ್ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ನೀರಿಂದು ಸರಿ ಹೋಗಿದ್ದಿದ್ರೆ ಇವತ್ತಿಗೆ ಇನ್ನೊಂದು ಅರ್ಧ ಬಟ್ಟೆನಾದ್ರೂ ಕಂಪ್ಲೀಟ್ ಮಾಡ್ಕೊತಿದ್ದೆ ವಾಷಿಂಗ್ ಮಿಷಿನ್ಗೆ ಹಾಕಿ. ಸೊ ನೀರೊಂದು ಹೊರಗೆ ಬರುತ್ತೆ, ಆದ್ರೂ ಕೂಡ ಒಂದು ಟ್ರಿಪ್ ಹಾಕೊಂಡೆ, ನೀರು ಒರೆಸ್ಕೊಂಡ್ರೆ ಆಯ್ತು ಅಂತೇಳಿ ಒರೆಸ್ಕೊಂಡು ಕೂಡ ಆಯ್ತು. ಆ ಬಟ್ಟೆ ಕೂಡ ಒಣಗಾಯ್ತು, ತಂದು ಹಾಕಿದಾನೆ ಚೇತು ಮಾಡಿಸ್ತಾ ಇದ್ದೆ. ಸೊ ನೋಡಿ, ಅರ್ಧ ಮಡ್ಚಿದ್ದೀನಿ, ಹಾಗೆ ಏನರ್ಧ ಇದೆ. ಇದನ್ನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಂದು ಮನೆ ಕೆಲಸ ಅದೇನಿದೆ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಕಡೆ ಮಿಟ್ಟು ಕಸ ಹೊಡಿತಾಳಂತೆ. ಸೊ ಅವಳು ತಗೊಂಡೋಗಿದ್ದಾಳೆ ಪರ್ಕೆ ಕಸ ಹೊಡಿಯೋದಕ್ಕೆ. ಅಮ್ಮ ಕಸ ಹೊಡಿತೀಯಾ? ನಾನೇ ಹೊಡಿಯೋದು ಬೇಡ, ಹಂಗಿದ್ರೆ ನೀನೇ ಹೊಡಿತೀಯಾ? ಹೊಡೆದು ನೀಟೆಲ್ಲ ಮಾಡ್ತೀಯಾ? ನೀನು ಮಾಡಂಗಿದ್ದಿದ್ರೆ ನನಗೆ ಯಾಕೆ ಇಷ್ಟೊಂದು ಸುಸ್ತಾಗ್ತಿತ್ತು ಅಲ್ವಾ? ರೆಡ್ಡಿ. ಸೊ ನೋಡಿ, ನಮ್ಮ ತುಳಸಿ ಬಾಡಿಲ್ಲ, ಸ್ವಲ್ಪ ಚಿಗುರ್ತಾ ಇದೆ. ಆ್ಯಂಡ್ ಇಲ್ಲಿ ಮನಿ ಪ್ಲಾಂಟ್ ಹಾಕಿದ್ದೀನಿ. ಅಮ್ಮು ಮಿಟ್ಟು ಅಂತ ನೀಟಾಗಿ ಕಸ ಹೊಡಿಬೇಕು, ಓಕೆ?
ಸೊ ಇನ್ನೇನು ಬಾಕಿ ಉಳಿದಿತ್ತು ಅಂದರೆ ಅಡುಗೆ ಮನೆಯದಷ್ಟೇ ಕೆಲಸ ಅಲ್ವಾ. ಹೋಗಿ ಪಾತ್ರೆ ಎಲ್ಲ ತೊಳಿತಾ ಇದ್ದೆ, ಒಂದು ಅರ್ಧ ತೊಳೆದಿದ್ದೆ. ಆ ಟೈಮಲ್ಲಿ ಮಿಂಚು ಎದ್ಲು ಅಂತೇಳಿ ಬಂದು ಅವಳಿಗೆ ಫೀಡಿಂಗ್ ಮಾಡಿಸೋವಾಗ ಜಯಂತ್ ಬಂದರು. ಜಯಂತ್ ಬಂದಾದಮೇಲೆ ಆಲ್ಮೋಸ್ಟ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಬ್ಬರು ಮಾತಾಡ್ತಿರೋದು. ಸೊ ಇವತ್ತವರು ಹೊರಗಡೆ ಹೋಗಿದ್ರಲ್ವ, ಅವರು ವರ್ಕ್ ಪರ್ಪಸ್ ಹೋಗಿದ್ರು. ಸೊ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಸ್ವಲ್ಪ ಜಾಸ್ತಿ ಕಮ್ಯುನಿಕೇಷನ್ ಮಾಡ್ತೀವಿ ನಾನು ನನ್ನ ಗಂಡ ಅಂತೇಳಿ. ಹಾಗೆ ಇವತ್ತೇನೇನು ನಡೀತು, ಏನೇನೆಲ್ಲ ಇಷ್ಟ ಆಯ್ತು ನಿನಗೆ, ಇದನ್ನೆಲ್ಲ ಮಾತಾಡ್ಕೊತ ಕೂತ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇವಾಗ ಎದ್ದು ಅನ್ನಕ್ಕಿಟ್ಟಿದ್ದೆ. ಸೊ ಉಳಿದಿರೋ ಅನ್ನ, ಮಧ್ಯಾಹ್ನ ಮಾಡಿರೋಂಥ ಅನ್ನದಲ್ಲಿ ಮಿಟ್ಟಿಗೆ ತಿನ್ನಿಸ್ತಾ ಇದ್ದೀನಿ. ಏನು ತಿನ್ನಿಸ್ತಾ ಇದ್ದೀನಿ ಅಂದರೆ ಹಾಲು, ಅನ್ನ, ತುಪ್ಪ ಇದೆರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ತಿನ್ನಿಸ್ಬೇಕು ಅಂತಂದರೆ ನೋಡಿ ಹೀಗೆ ಆಟಾಡಿಸ್ಕೊತಾನೆ ತಿನ್ನಿಸ್ಬೇಕು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ತಲೆ ಕೆಡಿಸ್ತಾಳೆ ಕೆಲವೊಮ್ಮೆ, ಬಟ್ ತಲೆ ಕೆಡಿಸಿದ್ರು ಪರವಾಗಿಲ್ಲ. ನಾನು ತಿನ್ನಿಸಿದ್ರೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಏನಾದರೂ ಊಟ ಮಾಡ್ತಾಳೆ. ಇಲ್ಲಾಂದರೆ ಅವ್ರ ಅಪ್ಪಂಗೆ ಮತ್ತು ನಮ್ಮ ಅಮ್ಮಂಗೆ ಫುಲ್ ಟಾರ್ಚರ್ ಊಟದ ವಿಚಾರದಲ್ಲಿ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಬರ್ತಾ ಬ್ಯಾಲೆನ್ಸ್ಡ್ ಆಗ್ತಾ ಇದೆ ಅವಳದೆಲ್ಲ. ಸೊ ನಾನು ಹೇಳ್ತಾ ಇರ್ತೀನಲ್ವ, ಒಂದು ಟೈಮ್ ಅಂತ ಬಂದಾಗೆಲ್ಲ ಫ್ಲೋ ಅಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಅಂತೇಳಿ. ಇವಾಗ ಕೂಡ ಹಾಗೆ ಆಗಿದ್ದು. ಆ್ಯಂಡ್ ಮಿಂಚು ಒಳಗಡೆ ಮಲ್ಕೊಂಡಿದ್ಲು, ಎದ್ಲು ಅಂತ ಅಂದ್ಕೊಂಡು ಹೊರಗಡೆ ತಂದು ಹಾಕಬೇಕು ಅಂತ ಅಂದ್ಕೊಂಡು ಆಸ್ದೆ. ಕರೆಕ್ಟ್ ಟೈಮ್ಗೆ ಅಲ್ಲಿ ಬೆಡ್ಶೀಟ್ ಮೇಲೆ ಮೋಷನ್ ಮಾಡಿದ್ಲು. ಅದನ್ನು ತಂದು ಕ್ಲೀನ್ ಮಾಡಿಕೊಂಡು ಇವಳಿಗೆ ಊಟ ಮಾಡಿಸ್ಕೊತ ಅವಳನ್ನೂ ಆಟಾಡಿಸ್ಕೊತ, ಯಪ್ಪ ತಲೆ ಅನ್ನೋದು ಕೆಟ್ಟ ಗೊಬ್ಬರ ಆಗ್ಬಿಡ್ತು ಇವತ್ತು ಯಾಕೋ ಸಂಜೆ. ಆ್ಯಂಡ್ ಕೆಲಸ ಬೇರೆ ಹಾಗೆ ಅರ್ಧಂಬರ್ಧ ಉಳಿದಿತ್ತಲ್ಲ, ಅದಕ್ಕೋಸ್ಕರ ಮನೆ ಕೆಲಸ ಮತ್ತು ಮಕ್ಕಳ ಕೆಲಸ ಇದೆರಡನ್ನೂ ಕಂಪ್ಯಾರಿಸನ್ ಮಾಡಿದ್ರೆ ಸೊ ಫಸ್ಟ್ ಪ್ರಿಫರೆನ್ಸ್ ಬಂದು ಮಕ್ಕಳಿಗೋಸ್ಕರನೇ ಕೊಡ್ತೀನಿ. ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡಿಸಿ ಅವ್ರನ್ನ ಕಂಪ್ಲೀಟಾಗಿ ಸ್ಯಾಟಿಸ್ಫೈಡ್ ಆಗಿ ಇರೋ ಥರ, ನಾರ್ಮಲ್ ಆಗಿರೋ ಥರ ಇತ್ತು ಅಂದರೆ ನೆಕ್ಸ್ಟ್ ನಾನು ಮನೆ ಕೆಲಸ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಈ ಥರ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡಿರೋದು. ಇವಾಗ ಹೆಂಗೂ ಊಟ ಮಾಡಿಸೋವಂಥ ಟೈಮ್ ಅಲ್ವಾ, ಸೊ ಅವ್ರಿಗೆ ಊಟ ಮಾಡಿಸಿ ಮಿಂಚುನ ಕೂಡ ಸ್ವಲ್ಪ ಸಮಾಧಾನ ಮಾಡಿಸಿ ಆಮೇಲೆ ಹೋಗ್ತೀನಿ. ಅದು ನೋಡಿ ಮಿಂಚು ಗುಡ್ಡಮ್ಮ ಪೂರ್ತಿ ಉಲ್ಟಾ ಬೀಳೋದು ಅದೇ ಫುಲ್ ಪ್ರಾಕ್ಟೀಸ್ ಅವಳಿಗೆ. ಸುಮ್ಮನೆ ಆಟಾಡ್ತಾಳೆ, ಪರವಾಗಿಲ್ಲ ಅವಳ ಪಾಡಿಗೆ ಅವಳು. ಇವಾಗ ಮೋಷನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ತಂದು ಹೊರಗಡೆ ಹಾಕಿದ್ದೀನಿ, ಆಟಾಡ್ತಿದ್ದಾಳೆ. ಇನ್ನೇನು ಇವಳು ಊಟ ಮಾಡಿಸಿ ಹೋಗಿ ಪಾತ್ರೆ ತೊಳ್ಕೊಬೇಕು. ಹಂಗೆ ಸಾಧ್ಯ ಆದರೆ ಕ್ಲೀನ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊತೀನಿ. ಬಟ್ ಒಟ್ಟು ಪಾತ್ರೆ ಮಾತ್ರ ಕ್ಲೀನ್ ಮಾಡಿಟ್ಟು ಮಲ್ಕೊತೀನಿ ರಾತ್ರಿಗೆ. ಹಾಗೆ ಇವಾಗ ಒಳಗಡೆ ಬಂದು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಆ್ಯಂಡ್ ಪಾತ್ರೆ ತೊಳಿತಾ ನಿಮ್ಮ ಜೊತೆ ಒಂದು ವಿಚಾರನ ಶೇರ್ ಮಾಡ್ಕೊತೀನಿ. ಜಸ್ಟ್ ಲಾಸ್ಟ್ ವ್ಲಾಗಲ್ಲಿ ಒಂದು ಕಮೆಂಟ್ ಬಂದಿತ್ತು. ಸೊ ಅದು ಹೆಂಗೆ ಅಂತಂದರೆ, ಇವಾಗ ನನಗೂ ಕೂಡ 3 ಮಕ್ಕಳು. ಬಟ್ ಯಾರಾದರೂ ಕೇಳಿದ ತಕ್ಷಣ 3 ಮಕ್ಕಳ ಅಂದಿದ ತಕ್ಷಣ ಒಂಥರ ನೋಡ್ತಾರೆ, ಅದು ಬೇರೆ ಥರ ಅನಿಸುತ್ತೆ. ಬಟ್ ನಿಮ್ಮ ವಿಡಿಯೋಸ್ ನೋಡಿ ಇವಾಗ ಖುಷಿ ಆಯಿತು ಅಂತೇಳಿ. ಸೊ ಇದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಇಷ್ಟ ಆಯ್ತು ನನಗೆ. ಯಾಕಂದರೆ ಆ ಸೇಮ್ ಫೀಲಿಂಗ್ ನನಗೂ ಕೂಡ ಆಗಿದೆ. ಆ್ಯಂಡ್ ಆಲ್ಸೋ ಹೆಂಗೆ ಹೊರಗಡೆ ಜನರು ಅಂತಂದರೆ, ಸೊ ಓಕೆ ಒಂದು ಜೀವ ಆಲ್ರೆಡಿ ಮಗು ಬೆಳೀತಾ ಇದೆ ಅಂತಂದಾಗ ಅದನ್ನು ತೆಗ್ಸೋಕ್ಕಾಗಲ್ಲ ಬಿಡು, ಇನ್ನೇನು ಆಗಿಲ್ಲ ಆ್ಯಂಡ್ ನಮಗೆ ಪಾಪುನೇ ಆಗಿಲ್ಲ, ಅದನ್ನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ ಅಂತಂದಾಗ ಅದನ್ನು ಸಜೆಷನ್ಸ್ ಕೊಡ್ಬೋದು, ನಾವು ಕೂಡ ಅದನ್ನು ತೊಗೋಬೋದು. ಆದರೆ ಮಗುನೇ ಆಗಿದೆ, ಆಲ್ರೆಡಿ ಪ್ರೆಗ್ನೆಂಟ್ ಇದ್ದಾರೆ ಅಥವಾ ಹುಟ್ಟಿದ್ದಾರೆ ಅಂತಂದಾಗಲೂ ಕೂಡ ಬೇಕಿತ್ತಾ, ನಿನಗೆ 3 ಮಗು ಬೇಕಿತ್ತಾ ಅಥವಾ ಆಗಬೇಕಿತ್ತಾ, ಅಯ್ಯೋ ಈ ಕಾಲದಲ್ಲಿ ಹಾಗೆ ಹಿಂಗೆ ಅಂತ ಒಪಿನಿಯನ್ಸ್ ಕೊಡೋರನ್ನ ಏನು ಅನ್ಬೋದು ನೀವೇ ಹೇಳಿ, ಯೋಚನೆ ಮಾಡಿ. ಒಂದು ಜೀವಕ್ಕೆ ಬೆಲೆ ಇಲ್ವಾ ಹಾಗಿದ್ರೆ? ಸೊ ನಾನೇನು ಹೇಳ್ತೀನಿ ಅದಕ್ಕೆ ಅಂತಂದರೆ, ಈ ಫೀಲಿಂಗ್ ಮತ್ತು ಈ ಥರ ಅವಮಾನಗಳು ನನಗೂ ಕೂಡ ಆಗಿದೆ. ಆ್ಯಂಡ್ ಆಲ್ಸೋ ಸ್ಟಾರ್ಟಿಂಗ್ ಪಾಪು ಕನ್ಸೀವ್ ಆಗಿದ ತಕ್ಷಣ ಹೋಗಿ ಅಬಾರ್ಷನ್ ಮಾಡಿಸು ಅಂತೇಳಿ ಕೂಡ ಸಜೆಷನ್ಸ್ ಬಂದಿದೆ. ಅವತ್ತು ನಾನೇನಾದರೂ ಅದೇ ಥರನೇ ಫಾಲೋ ಮಾಡಿದಿದ್ರೆ ಇವತ್ತು ಆ್ಯಕ್ಚುಲಿ ನಮ್ಮ ಮಿಂಚುನ ನಾನೇನು ಇಷ್ಟು ಮುದ್ದಾಡ್ತಿದ್ದೀನಲ್ಲ, ಇಷ್ಟೊಂದು ಖುಷಿ ಇದೆಯಲ್ಲ ಅವಳಿಂದ, ಇದೆಲ್ಲ ಸಿಗ್ತಾ ಇತ್ತಾ? ಸ್ವಲ್ಪ ಯೋಚನೆ ಮಾಡಿ. ಅವರು ಅಂದರೆ ಒಪಿನಿಯನ್ಸ್ ಕೊಡೋರು ಕೊಡ್ತಾ ಇರಲಿ, ಪರವಾಗಿಲ್ಲ, ಅವ್ರ ಒಪಿನಿಯನ್ಸ್ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಬಟ್ ನಾವು ನಮ್ಮ ಹೆಮ್ಮೆಯಿಂದ ಅದನ್ನು ಹೇಳ್ಕೋಬೇಕಷ್ಟೇ. ಅವ್ರು ಯಾರೋ ಆ ಥರ ಭಾವನೆಯಲ್ಲೇ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದಾಗ ಅದೇ ಥರ ಭಾವನೆ ನಮಗೆ ಯಾಕೆ? ಇವಾಗ ನಾವು ತಾನೇ ಕನ್ಸೀವ್ ಆದಾಗ ಆಗೋವಂಥ ಪೇನ್ಸ್ ಎಲ್ಲ ತಡ್ಕೊಳ್ಳೋದು, ಆ್ಯಂಡ್ ಆ ಡೆಲಿವರಿ ಆಗೋ ಪೇನ್ಸ್ ಎಲ್ಲ ತಡ್ಕೊಳ್ಳೋದು, ಆಫ್ಟರ್ ಬೇಬಿ ಹೀಲಿಂಗ್ ಮತ್ತು ನಮ್ಮ ಬಾಡಿ ಹೀಲಿಂಗ್ ಪ್ರತಿಯೊಂದು ಕೂಡ ನಾವೇ ಮಾಡ್ಕೊತಿದ್ದೀವಿ. ನಮ್ಮ ವರ್ಕ್ಸ್ನ ನಾವೇ ಮಾಡ್ಕೊತಾ ಇದ್ದೀವಿ, ರೆಸ್ಪಾನ್ಸಿಬಿಲಿಟೀಸ್ ನಮಗೆ ಇದೆ ಅಂತಂದಾಗ ಜಸ್ಟ್ ಒಪಿನಿಯನ್ ಕೊಡೋರೇನು 1000 ಕೊಡ್ತಾರೆ. ಮಕ್ಕಳಾದರೂ ಕೂಡ ಕೊಡ್ತಾರೆ, ಮಕ್ಕಳಾಗದೇ ಇದ್ದರೂ ಕೂಡ ಕೊಡ್ತಾರೆ, 1 ಮಗು ಆದರೂ ಕೊಡ್ತಾರೆ, 3 ಮಕ್ಕಳಾದರೂ ಕೊಡ್ತಾರೆ. ಸೊ ಜಸ್ಟ್ ಸ್ಮೈಲ್ನಿಂದ ಒಂದು ಅಕ್ಸೆಪ್ಟ್ ಮಾಡಿ, ಅವ್ರು ಮಾತಾಡ್ತಾ ಇರ್ತಾರೆ ಅಂತೇಳಿ. ಬಟ್ ಆದರೆ ಅದಕ್ಕೋಸ್ಕರ ಬೇಜಾರಾಗಿ ನಾವು ನಮ್ಮ ತನ್ನನ್ನು ಬೇಜಾರು ಮಾಡ್ಕೊಳ್ಳೋದು, ನಮ್ಮ ಮಕ್ಕಳ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಎಷ್ಟು ಸರಿ? ಅಕಸ್ಮಾತ್ ನಮಗೇನಾದರೂ ಬೇಜಾರಾಯಿತು ಅಥವಾ ಸ್ಯಾಡಲ್ಲಿದ್ದೀವಿ ಅಂತಂದಾಗ ಆ ಖುಷಿನ ಕೊಡೋದು ಮಕ್ಕಳೇ ಅಲ್ವಾ? ಸೊ ನನ್ನ ಅನಿಸಿಕೆ ಪ್ರಕಾರ ಅವ್ರದ್ದೇನೂ ಇಲ್ಲ, ಕರ್ತವ್ಯ ಇಲ್ಲ, ನಿಮಗೆ ಕಾಂಟ್ರಿಬ್ಯೂಷನ್ ಇಲ್ಲ ಅಂತಂದಾಗ ಅಂಥವ್ರ ಮಾತು ತಲೆ ಕೆಡಿಸ್ಕೊಳ್ಳೋದು ವೇಸ್ಟ್. ಹಾಗೇನಾದ್ರು ಕೆಡಿಸ್ಕೊಂಡಿದ್ದಿದ್ರೆ ಇವತ್ತು ನಾನು ಆ್ಯಕ್ಚುಲಿ ನಿಮ್ಮ ಮುಂದೆನೇ ಇರ್ತಿರ್ಲಿಲ್ಲ. ಸೊ ಡೋಂಟ್ ಥಿಂಕ್ ಅಬೌಟ್ ಒಪಿನಿಯನ್ಸ್ನ ಯಾವತ್ತೂ ತಲೆ ತೊಗೋಬೇಡಿ. ಆ್ಯಂಡ್ ಜಡ್ಜ್ಮೆಂಟ್ನ ತಲೆ ತೊಗೋಬೇಡಿ. ಮತ್ತು ಅವ್ರು ಏನು ಹೇಳ್ತಾರೆ ಅದೆಲ್ಲದು ತಲೆ ತಗೊಂಡು ಹೋದರೆ ಗೊಬ್ಬರ ಆಗುತ್ತೆ. ಒಂದು ಯೋಚನೆ ಮಾಡಿ, ಯಾವುದು ಸರಿ, ಯಾವುದು ತಪ್ಪು, ಆ್ಯಂಡ್ ಯಾವುದನ್ನ ಚೇಂಜ್ ಮಾಡ್ಬೋದು, ಯಾವುದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ. ಇವಾಗ ಯಾರಾದರೂ ನಿಮಗೆ 3 ಮಕ್ಕಳು ಬೇಕಿತ್ತಾ, ಆ್ಯಂಡ್ ಒಂಥರ ಏನೋ ಒಂಥರ ಮಾತಾಡ್ತಿದ್ದಾರೆ ಅಂತಂದರೆ ಓಕೆ ನೀವು ಚೇಂಜ್ ಮಾಡ್ಬೋದಾ?
ಸೊ ಎಸ್ ನನಗೆ 3ನೇ ಮಗು ಬೇಡ ಅಂತೇಳಿ. ಇವಾಗ ನಾನೇ ಆಗಿರಲಿ, ನನಗೆ ಯಾರಾದರೂ ಬಂದು ನಿನಗೆ 3 ಮಕ್ಕಳು ಬೇಕಿತ್ತಾ, 2 ಸಾಕಾಗಿತ್ತು, ಅದರಲ್ಲೂ ಈ ಜನ್ರೇಷನಲ್ಲಿ ಕಷ್ಟ ಇದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗೆ ಹಿಂಗೆ ಅಂತಂದಾಗ ಓಕೆ ನಾನು 3rd ಬೇಬಿನ ಎಲ್ಲಿಗೆ ಕೊಡಲಿ, ಯಾರಿಗೆ ಕೊಡಲಿ? ಅದು ನೆನೆಸ್ಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ, ನೆನೆಸ್ಕೊಂಡ್ರೆ ಎಷ್ಟು ಸಿಟ್ಟು ಬರುತ್ತೆ. ಅಂಥದ್ರಲ್ಲಿ ಆ ಥರ ಒಪಿನಿಯನ್ಸ್ ಎಲ್ಲ ತಗೊಳ್ತಾ ಹೋದರೆ ನಮ್ಮಷ್ಟು ಮೂರ್ಖರೇ ಇನ್ನೊಬ್ಬರಿಲ್ಲ. ಸೊ ದಟ್ಸ್ ಇಟ್, ಅಷ್ಟೇ. ಜಸ್ಟ್ ಲೀವ್ ಮಾಡಿ, ಸ್ಮೈಲಿಂದ ಅಕ್ಸೆಪ್ಟ್ ಮಾಡಿ. ಅವರೇನು ನಮ್ಮ ಜವಾಬ್ದಾರಿಗಳನ್ನ ತಗೊಳ್ಳಲ್ಲ, ಅವರೇನು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡ್ಲ್ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ನಮಗೆ ಪೇಯ್ನ್ ಆದಾಗ, ನಮಗೆ ಸ್ಯಾಡ್ ಆದಾಗ ನಮ್ಮನ್ನು ಮೆಂಟಲಿ ಫ್ರೀ ಮಾಡೋದಕ್ಕೂ ಕೂಡ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇರೋಲ್ಲ. ಸೊ ಅದಕ್ಕೋಸ್ಕರ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಕೊತೀನಿ. ಇಲ್ಲಿ ನೋಡಿ, ನಾನು ಇವಾಗ ಬಂದು ಮಂಚದ ಮೇಲೆ ಮತ್ತೆ ಪಾಪುನ ಹಾಕೊಂಡು ಹಾಲು ಕುಡಿಸ್ತಾ ಮಲ್ಕೊಂಡಿದ್ದೆ. ಆ್ಯಂಡ್ ಈ ಲಾಗಲ್ಲಿ ನನ್ನ ಬೆಸ್ಟ್ ಪಾರ್ಟ್ ಇದು. ಸೊ ಮಿಂಚು ನೋಡಿ ಇವಾಗ ಹೆಂಗೆ ಮಾಡ್ತಾಳೆ, ಅವಳ ಪಾಡಿಗಳು ಸೈಡಿಗೆ ತಿರ್ಕೊಂಡು ಆಟ ಆಡ್ತಿದ್ದಾಳೆ. ಆ್ಯಂಡ್ ಫೋನ್ ಬಂದಿದ್ದ ತಕ್ಷಣ ಏನೋ ಬಂತಲ್ಲ ಅಂತೇಳಿ ಜಸ್ಟ್ ಅಬ್ಸರ್ವೇಷನ್ ಮಾಡ್ತಾಳೆ. ಸೊ ಫೋನ್ ಹೆಂಗೆ ಬರುತ್ತೆ ಹಾಗೆ ರೊಟೇಟ್ ಆಗ್ತಾಳೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್ ಮೂಮೆಂಟ್. ನಾನದು ಸಖತ್ ಎಂಜಾಯ್ ಮಾಡ್ತೀನಿ ಈ ಥರದ್ದೆಲ್ಲ. ಸೊ ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಜಸ್ಟ್ ಎಂಜಾಯ್ ಮಾಡಿ, ಒಪಿನಿಯನ್ಸ್ ಏನನ್ನು ಕೂಡ ತಲೆ ಎತ್ಕೋಬೇಡಿ. ಆ್ಯಂಡ್ ಈ ಖುಷಿ ಅವ್ರು ಕೊಡೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಸೊ ಸ್ಟೇ ವಿತ್ ಹ್ಯಾಪಿ ಆ್ಯಂಡ್ ಸ್ಟೇ ವಿತ್ ಪಾಸಿಟಿವ್. ಊಟ ಮಾಡಿ ಬಂದು ಗಾಳಿ ಕೂತ್ಕೊಂಡು ಮಕ್ಕಳ ಜೊತೆ ಆಟ ಆಡ್ತಿದ್ದೀನಿ. ಹಾಗೆ ಜಯಂತ್ ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಫೋನಲ್ಲಿ ಮಾತಾಡ್ತಿದ್ದಾರೆ. ಆ್ಯಂಡ್ ನಾವು ಮಾಡೋ ಗಲಾಟೆಗೆ ಸ್ವಲ್ಪ ಹೊತ್ತಿಗೆ ಎದ್ದೋಗಿ ಆರಾಮಾಗಿ ಮನೆ ಒಳಗಡೆ ಹೋಗಿ ಫೋನಲ್ಲಿ ಮಾತಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಲಾಗ್. ಆ್ಯಂಡ್ ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ, ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ನಿಮ್ಮ ಪ್ರೀತಿ ಕೊಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಬಾಯ್.